ಲೋಕಸಭಾ ಚುನಾವಣೆ ಟಿಕೆಟು, ಬೆಳಗಾವಿ ಟಿಕೆಟ್ ಕೊಡ್ತಾರೆ, ಹಾವೇರಿ ಟಿಕೆಟ್ ಕೊಡ್ತಾರೆ, ಈ ರೀತಿ ಚರ್ಚೆ ಆಗ್ತಾ ಇದೆ. ಯಾವುದಕ್ಕಾದ್ರೂ ನೀವು ಆಕಾಂಕ್ಷಿನ? ಯಾವುದೇ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಲಿಲ್ಲ ಮತ್ತು ಎಲ್ಲಿ ಸ್ಪರ್ಧೆ ಮಾಡಬೇಕಂತ ಅದ್ರ ಬಗ್ಗೆನೂ ಚರ್ಚೆ ಆಗಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋದನ್ನು ಯಾವುದೋ ಅದ್ರ ಬಗ್ಗೆ ಇನ್ನೂ ಆಗಿಲ್ಲ. ಅಲ್ಲ, ನಿಮ್ಗೇನಾದ್ರು ಆಸೆ ಇದೆಯಾ ಸೆಂಟ್ರಲ್ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು, ರಾಜ್ಯ ರಾಜಕಾರಣದಿಂದ? ನೋಡ್ರಿ, ನಾನು ಯಾವಾಗಲೂ ಒಂದು ಹೇಳಿದ್ರೆ ಪಕ್ಷ ಏನು ನಿರ್ದೇಶನ ಮಾಡಿದೆ, ಎಸ್ ಈ ಜವಾಬ್ದಾರಿ ತೊಗೊಳ್ರಿ, ಇಲ್ಲಿ ಸ್ಪರ್ಧೆ ಮಾಡೋದು ಎಸ್. ನಾನು ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನ್ಗೆ ಇನ್ನೂ ಕೊನೆಯ ಬಾರಿ 7ನೇ ಬಾರಿ ಸ್ಪರ್ಧೆ ಮಾಡಬೇಕಂತ ನನ್ನ ವೈಯಕ್ತಿಕವಾದಂಥ ಇಚ್ಛೆ ಇತ್ತು. ಹೀಗಾಗಿ ಅದು ಬಿಟ್ಟರೆ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾಗೂ ಸಹಿತ ಮೊನ್ನೆ ಸಿದ್ದರಾಮಯ್ಯನವರು ನಮ್ಮ ಮನೆಗೆ ಬಂದಾಗ ಜಗದೀಶ್ ಶೆಟ್ಟರು ಎಲ್ಲ ಆಸ್ಪರೆಂಟ್ ಲೋಕಸಭೆಗೆ, ನಾ ಇಲ್ಲ, ಐ ಆಮ್ ನಾಟ್ ಆಸ್ಪರೆಂಟ್ ಅಂತದೇನೆ. ಹೀಗಾಗಿ ಅವತ್ತು ಒಂದು ಇದ್ದದ್ದು ಬಿಟ್ಟರೆ ನನಗೆ ಒಳ ಬೇಗುದಿ ನಿಲ್ಬೇಕು ಮತ್ತೊಮ್ಮೆ ಅನ್ನುವಂಥದ್ದು. ಮತ್ತು ಅದನ್ನು ಯಾವುದೇ ರೀತಿಯಾದಂಥ ನನ್ನ ವೈಯಕ್ತಿಕವಾದಂಥ ಯಾವುದೇ ಒಂದು ನಿಲ್ಲಬಾರ್ದು ಅನ್ನೋಂಥದ್ದು ಆಶೆ ಇಲ್ಲ. ಪಾರ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಂದಿದ್ದೇನೆ, ಅವರೇನು ನಿರ್ದೇಶನ ಕೊಡ್ತಾರೆ, ಸ್ಪರ್ಧೆ ಮಾಡೋದು ಇಲ್ಲ. ಈಗಲೂ ಒಂದು ಕುತೂಹಲ ಇನ್ನೂ ಕೂಡ ಮನೆ ಮಾಡಿದೆ. ಜಗದೀಶ್ ಶೆಟ್ಟರ್ ಅವರಿಗೆ ಆ ಸಂದರ್ಭದಲ್ಲಿ ಟಿಕೆಟನ್ನು ನಿರಾಕರಣೆ ಮಾಡೋದಕ್ಕೆ ಕಾರಣ ಏನು ಅಂತ ಯಾರೊಬ್ರಿಗೂ ಕೂಡ ಕಾರಣ ಗೊತ್ತಾಗ್ತಾ ಇಲ್ಲ. ನಿಮ್ಗೇನಾದರೂ ಗೊತ್ತಾಯ್ತಾ? ಅದು ಈಗ ನೋಡ್ರಿ, ಅದ್ರ ಬಗ್ಗೆ ಹೆಚ್ಚು ಚರ್ಚೆನೂ ಮಾಡಿದ್ದೀನಿ, ಅದಕ್ಕೆ ಎಲ್ಲರೂ ಹೇಳಿದ್ದಾರೆ. ಅದ್ರ ಬಗ್ಗೆ ಮತ್ತೆ ಪುನಃ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ.